ಕುಂದಾನಗರಿ ಬೆಳಗಾವಿಯಲ್ಲಿ ಸಾಲು ಸಾಲು ಅಪರಾಧ ಪ್ರಕರಣಗಳು ನಡೀತಾನೆ ಇವೆ. ಪತಿ ಮಹಾಶಯನೊಬ್ಬ ಪತ್ನಿಯನ್ನು ಕೊಡ್ಲಿಯಿಂದ ಕಡಿದು ಬರ್ಬರವಾಗಿ ಹತ್ಯೆ ಮಾಡಿದ್ದು ಬಳಿಕ ತಾನು ನೇಣಿಗೆ ಶರಣಾಗಿದ್ದಾನೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ತಾಯಿ ಮೃತಪಟ್ಟಿದ್ದಕ್ಕೆ ಪತ್ನಿ ತವರಿಗೆ ಹೋಗಲು ಮುಂದಾಗಿದ್ದಕ್ಕೆ ಮನುಷ್ಯತ್ವವನ್ನು ಮರೆತ ಪತಿ ಪತ್ನಿಯನ್ನೇ ಕೊಡಲಿಯಿಂದ ಕಡಿದು ಸಾಯಿಸಿದ್ದಾನೆ. ಅದ ಒಬ್ಬ ಹೆಂಡತಿನ ಕಡ್ದ ತಾವು ಉರುಳು ಹಾಕೊಂಡ. ಜಗಳದು ಏನಿಲ್ಲ ರೀ, ಎರಡು ಹುಡುಗರು ಅದ ರೀ. ಅವ್ರೇನು ಅವ್ರು ದುಡಿಮೆ ಮಾಡ್ಕೊತ ಇದ್ದರು. ಇವತ್ತೇನು ಅವನ ತಾಯಿ, ಆ ಹೆಣ್ಮಗಳ ತಾಯಿ ಅವರು ಊಟ ಕಟ್ಕೊಂಡು ಹೊಂಟಿರು. ಅವ್ರ ತಾಯಿಯವ್ರು ತಿಳ್ಕೊಂಡಿದ್ರು ಅಂತ. ಅದ್ರ ಸಂಬಂಧ ಜಳಕ ಮಾಡೋ ಮುಂದೆ ಅದು ಏನಾಗೈತೋ ಬೆಳಿಗ್ಗೆ ಎದ್ದ ಇದಾಗೈತಿ. ಅದು ಯಾರಿಗೂ ಊರನ್ನವ್ರಿಗೂ ಯಾರಿಗೂ ಗೊತ್ತಾಗೇ ಇಲ್ಲ. ಮನೆ ಕದ ಹಾಕಿತ್ತು ಅದು. ಯಾರು ಎಲ್ಲ ಇಲ್ಲ, ಅವ್ರು ಇಬ್ಬರು ಗಂಡ ಐತಿ. ಬೆಳಿಗ್ಗೆ ಆಗೈತೆ. ಹಾಂ, ಬೆಳಿಗ್ಗೆ. ಮಕ್ಕಳದು ಏನು ಮಾಡ್ತಾರೆ? ಅವರಿಬ್ಬರ ಫ್ಯಾಕ್ಟ್ರಿಗೆ ಹೋಗ್ತಾರಂತ್ರಿ. ಇವ್ರು ಸರ ಇವರು ಅವು ಗೌಂಡಿ ಕೆಲಸ ಮಾಡ್ತಿದ್ರಿ. ಇವರು ಸತ್ತವರು ಅದ ಸತ್ತವನ ಗೌಂಡಿ ಕೆಲಸ ಮಾಡ್ತಿದ್ರಿ. ಅವ್ನ ಹೆಂಡತಿ ಮನೆಗೆಲಸ ರೀ. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕು ವ್ಯಾಪ್ತಿಯಲ್ಲಿ ಇವತ್ತು ಒಂದು ಮರ್ಡರ್ ಕೇಸ್, ಕೊಲೆ ಪ್ರಕರಣ ದಾಖಲಾಗಿದೆ. ಈ ಕೊಲೆ ಪ್ರಕರಣದಲ್ಲಿ ಯಲ್ಲವ್ವ ಶಿವಪ್ಪ ಎಂಬ ಒಂದು 46 ವಯಸ್ಸು ಗೃಹಿಣಿಯವರು, ಅವರಕ್ಕೂ ಗಂಡನಕ್ಕೂ ಜಗಳ ಆಗಿ ಈ ಮಧ್ಯದಲ್ಲಿ ಗಂಡ ಶಿವಪ್ಪ ತನ್ನ ಹೆಂಡತಿಯನ್ನೇ ಒಂದು ಕೊಡ್ಲಿಯಲ್ಲಿ ಒಡೆದು, ಕುತ್ತಿಗೆಯ ಮೇಲೆ ಒಡೆದು ಸಾಯಿಸಿರೋದು ಕಂಡುಬಂದಿದೆ. ಇದಕ್ಕೆ ಹಿನ್ನೆಲೆ ನಾವು ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಇವರಿಬ್ಬರಕ್ಕೆ ಮನಸ್ತಾಪ ಮತ್ತು ಮನೆ ಕಟ್ಟಿರೋದಲ್ಲಿ ಸ್ವಲ್ಪ ಸಾಲ ಆಗಿರೋದ್ರ ಬಗ್ಗೆ ಕಂಡುಬಂದಿದೆ. ಸೊ ಆ ಸಾಲ ಆದಮೇಲೆ ಗಂಡ ಹೆಂಡತಿಗೆ ಸ್ವಲ್ಪ ಜಗಳ ಜಾಸ್ತಿ ಆಗಿದೆ. ಇತ್ತೀಚೆಗೆ ಹೋದ ವಾರದಲ್ಲಿ ಯಲ್ಲವ್ವ ಅವರು ತಾಯಿಯವರು ಕೂಡ ತೀರೋಗಿರೋದು ಕಂಡುಬಂದಿರುತ್ತೆ. ತೀರೋಗಿ ಆದಮೇಲೆ ಅಲ್ಲಿ ತಾಯಿ ಮನೆಗೆ ಹೋಗಿ ಬರೋದು ಜಾಸ್ತಿ ಆಗಿದೆ. ಈ ಸಂದರ್ಭದಲ್ಲಿ ತಾಯಿ ಮನೆಗೆ ಹೋಗುವಾಗ ಇವರು ಗಂಡ ಹೆಂಡತಿ ಮಧ್ಯದಲ್ಲಿ ಜಗಳ ಆಗಿರೋ ಸಂದರ್ಭದಲ್ಲಿ ಇವತ್ತು ಬೆಳಗ್ಗೆ ಸುಮಾರು 8:45ರಿಂದ 9 ಗಂಟೆ ಮಧ್ಯದಲ್ಲಿ ಒಂದು ಇಬ್ಬರಕ್ಕೆ ಜಗಳ ಆಗಿದೆ. ಜಗಳದ ಸಮಯದಲ್ಲಿ ಕುಡಲಿಯಲ್ಲಿ ಗಂಡ ಹೆಂಡತಿ ಯಲ್ಲವ್ವವನ್ನು ಕೊಂದಿರೋದು ಕಂಡು ಬಂದಿದೆ. ತಕ್ಷಣ ಹೆಂಡತಿ ಸತ್ತಿರೋದು ಗೊತ್ತಾದ ಮೇಲೆ ಶಿವಪ್ಪ ಕೂಡ ಹ್ಯಾಂಗ್ ಮಾಡಿಕೊಂಡಿರೋದು ಕಂಡುಬಂದಿದೆ. ತಕ್ಷಣ ನಮ್ಮ ಆಫೀಸರ್ಸ್ ಇನ್ಸ್ಪೆಕ್ಟರ್ ಸ್ಥಳ ಪರಿಶೀಲನೆ ಮಾಡಿದ್ದಾರೆ ಮತ್ತು DSP ಹೋಗಿದ್ದಾರೆ. ವಿಚಾರಣೆ ನಡೀತಾ ಇದೆ. ಅವ ನಾನು ಅಂತಂಬ್ರಿ, ಆದ್ರೆ ಅವು ಬೇರೆದವನು ನಾವು ಬೇರೆದವ್ರಿ. ಹಿಂಗಾಗಿ ಅವನ ಯಾವಾರ ಅವಾಗ ನಮ್ಮ ಯಾವಾರ ನಮಗೆ. ಹಿಂಗಾಗಿ ಮನೆ ಹೊಂದಿಗೆ ಇದ್ರು ಏನೂ ಗೊತ್ತಾಗಿಲ್ಲ ರೀ ನಮಗೆ. ಅಂದ್ರೆ ಬೆಳಗ್ಗೆ ಆಗೈತೇನು ಸರ್? ಅದು ನಾವು 7-8 ಗಂಟೆಗೆ ಎದ್ದವ್ರು ತಂಡಿ ಸಲುವಾಗಿ. ಅದ್ರೊಳಗಾಗಿ ಆಗಿಬಿಟ್ಟತ್ರಿ ಅದು. ಏನು ಸೌಂಡದು ಇಲ್ಲ ರೀ, ಸೌಂಡದು ಏನೂ ಇಲ್ಲ ರೀ. ನಮ್ಗೆ ಹಿಂದ್ಗಡೆ ಏನೋ ಅಡುಗೆ ಮಾಡ್ಕೊಂಡೇನೋ ಅವ್ರು ತೀರ್ಕೊಂಡಿದ್ರು ಕಾಣ್ತದ್ರಿ. ಅಲ್ಲಿ ಊರಿಗೆ ಹೊಂಟಿದಾರೆ, ಒಂದು 4 ಮಂದಿ ಹೇಳಿದಾರೆ ರೀ ಅವ್ರು. ಹ್ಞೂ ರೀ, ಹೇಳಂದ್ಲೆ ಅವ್ರು ಬಂದಿಂದ ಗೊತ್ತಿರಲಿ ಇಲ್ಲಿ ಕಥಾ ಪಡ್ದಾರ ಅವ್ರು ಬಂದ್ರಿ. ಕಥಾ ಪಡಿ ಅಂದ್ಲೇ ಮತ್ತೆಲ್ಲ ಒಳಗೆ ಹಿಂಗಾಗಿ ಕಥಾ ಲಾಕ್ ಆಗಿದಾರೆ ಒಳಗೆ ರೀ. ಹಿಂಗಾಗಿ ಹಿಂದಿಂದ ಲಾಕ್ ಆಗೈತೆ, ಮುಂದೆ ಬಂದು ಬಡದ ಹಿಂದೆ ಬರ್ದಾಳ್ರಿ ಬಂದು ಲಾಕ್ ಆಗಂದ್ಲೆ ಅವ್ರ ಹುಡುಗ ಈ ಹುಡುಗರು ದೋಸ್ತಿರಿ ಫ್ಯಾಕ್ಟ್ರಿ ಹೋಗಿದ್ರು. ನಾ ಹುಡುಗ ಹೇಳಿದಾಳ್ರಿ ಹಿಂಗೆ ಕಥಾ ತೆಗಿವಲ್ರಿ ಅಂತ್ರಿ. ನಾ ಹುಡುಗ ಬಂದು ಇದು ಮಾಡಂದ್ಲೆ ಆ ಹುಡುಗರಿಗೆ ಫೋನ್ ಹಚ್ಚಾನ್ರಿ ಅವ್ರ ಮಕ್ಕಳಿಗೆ. ಫೋನ್ ಹಚ್ಚಂದ್ಲೆ ಮಂದಿ ಎಲ್ಲ ಗಬ್ಬ ಕೊಡಂದ್ಲೆ ನಮ್ಗೆ ಗೊಂತ್ರಿ. ಇಲ್ಲೇ ಹೊಂದಿಗಿದ್ರು ನಮಗೇನು ಗೊತ್ತಾಗಿಲ್ಲ, ಏನೂ ಆಗಿಲ್ಲ, ನಮ್ಗೆ ಗೊತ್ತಾಯಿಲ್ಲ ರೀ. ಅದು ಏನು ನಾವು ನೋಡಿದಾಗ ಆ ಹುಡ್ಗೋದು ಬಂದು ಇದು ಮಾಡಕತ್ರಿ. ಅದು ಅವಕ್ಕೆ ಅವ್ರ ಮಕ್ಳು ರೀ ಬರಂದ್ಲೆ ಆಮೇಲೆ ಎಲ್ಲ ಗೊತ್ತಿರಿ ನಮಗೆಲ್ಲ. ಏನು ಜಗಳಿಲ್ಲ ರೀ, ಭಾಳ ಚಲೋನೇ ಇದ್ರಿ ಎಲ್ಲರೂ ಹೋಗ್ದು ಪ್ರೊಮೇಶ್ ಚಲೋ. ಅದು ಗೊತ್ತಿರಿ, ಮಂದಿ ಏನಾತಾರ ಕೊಡ್ಲಿಲ್ಲ ಹೊಡೆದಾರ ಅಂದೇಳಿ. ಇಲ್ಲಿ ಹೋಗಿಲ್ಲ ರೀ.